2006, ಈಗ 2026, ಇಲ್ಲಿಂದ 20 ವರ್ಷ. ಬಾ ಹೊರಗಡೆ ಬಾ. ಈ ಚಿಲ್ಕ ಏನೋ ಕಂಡಾಡ್ತಾ ಇದೆ. ಸಿಕ್ಕಾಪಟ್ಟೆ ಆಟಾಡ್ತಿದ್ದೆ ಈ ಚೇರು, ನಮಗೆ ಗೊತ್ತಿಲ್ಲದೆ ಆಟಾಡ್ತಿದೆ. ಫಸ್ಟ್ ನೋಡಿ ಇಲ್ಲಿ ಇತ್ತು, ಇಲ್ಲಿಂದ ಅಲ್ಲಿಗೂ ಇದೆ, ಆಮೇಲೆ ಮತ್ತೆ ಅಲ್ಲಿ ಇತ್ತು, ಮತ್ತೆ ಇಲ್ಲಿ ಬಂದಿದೆ. ಚೇರು ಸೈಲೆಂಟ್ ಆಗಿ ಆಟಾಡ್ತಿದೆ. ಅಣ್ಣ ಅಣ್ಣ, ಯಾರು ಹೇಳ್ದಂಗಾಯ್ತು ಅಣ್ಣ. ಮಚ್ಚ ಯಾರೋ ಕೂತಿದಾರ ಕಣ ಇಲ್ಲಿ. ಯಾರದು? ಹಾಯ್ ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ವುಲ್ಫ್ಸ್ ಚಾನಲ್. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ತುಂಬ ಒಂದು ಹಾಂಟೆಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೊಬ್ಬರು ಪರಿಚಯದವ್ರು ಹೇಳಿದರು. ಏನು ಅಂತಂದರೆ ಒಂದು 100-150 ವರ್ಷದ ಹಿಂದಿನ ಅಂದರೆ ಹಳೆ ಮನೆ, ತುಂಬ ಹಳೆ ಮನೆ. ಆ ಮನೇಲೇನೋ ಒಂದು ಅಂದರೆ ಏನೋ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್, ನೆಗೆಟಿವಿಟಿ ಏನೋ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಒಂದು 30 ವರ್ಷನ 20 ವರ್ಷದ ಹಿಂದೆಯೇ ಈ ಮನೇನ ಖಾಲಿ ಮಾಡ್ಕೊಂಡ್ಬಿಟ್ಟು ಹೋಗಿದ್ದಾರೆ. ಅವರಿಂದ ಈ ಕಾಂಟ್ಯಾಕ್ಟ್ ಸಿಕ್ಬಿಟ್ಟು ಈ ಮನೆ ನನಗೆ ಅಂದರೆ ಮನೆಯವರು ಪರಿಚಯ ಆಗಿಬಿಟ್ಟು ಈ ಮನೇಲಿ ಹೋಗಿ ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ಈ ಮನೆಗೆ ಬಂದಿದ್ದೀವಿ. ನೋಡ್ಬೋದು, ತುಂಬ ಭಯಂಕರವಾಗಿ ಅನ್ನಿಸ್ತಿದೆ. ಬಟ್ ನೋಡೋಣ, ಒಳಗಡೆ ಹೋಗಿ ಏನೇನಿದೆ ಅಂತೆಲ್ಲ ಹೇಳ್ತೀನಿ. ನೈಟ್ ಆಗಲಿ ಒಳಗಡೆ ಹೋಗ್ಬಿಟ್ಟು ಏನಿದೆ ಅಂತೆಲ್ಲ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ವುಲ್ಫ್ಸ್ ಚಾನಲ್. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ಸೀರೀಸ್. ಸೊ ನಿಮಗೆ ಹೇಳ್ದಂಗೆ ಮೊದಲೇ ನಾನು ಮನೆ ಹತ್ರ ಬಂದಿದ್ದೀನಿ. ನೈಟ್ ವಿಡಿಯೋ ಮಾಡಿ ಹೇಳ್ತೀನಿ, ವಿಡಿಯೋ ಮಾಡಿ ಏನೇನಿದೆ ಅಂತ ನೋಡ್ತೀನಿ ಅಂತ ಹೇಳಿದ್ದೆ. ಹಂಗಾಗ್ಬಿಟ್ಟು ಬಂದಿದ್ದೀನಿ. ನೋಡ್ಬೋದು, ಇದೇ ಮನೆ. ನೀವು ನೋಡಿದ್ರಲ್ಲ, ಇದೆಷ್ಟು ಅಂದ್ರೆ ಫುಲ್ ಪಾಳ್ ಬಿದ್ದು ಹೋಗಿದೆ. ನೀವು ಫುಲ್ ನೋಡ್ಬೋದು, ಗಿಡ ಅಥವಾ ಅದೆಲ್ಲ ಬೆಳ್ಕೊಂಡ್ಬಿಟ್ಟು ಫುಲ್ ಈ ತರ ಆಗೋಗಿದೆ. ನನ್ ಜೊತೆ ಋತಿಕ್ ಇದ್ದಾನೆ. ಋತಿಕ್, ಏನ್ ಅನಿಸ್ತಿದೆ? ಫುಲ್ಲು ಹಾಳು ಬಿದ್ದೋಗಿತ್ತೆ ಮನೆ. ಮನೆನೇ ಕಾಣಂಗಿಲ್ಲ, ಬರೀ ಒಂದಿಷ್ಟು ಚೆನ್ನಾಗಿ ಅಷ್ಟೇ ಕಾಣ್ತಿರೋದು. ನೋಡೋಣ ಒಳಗಡೆ ಹೋಗಿ ಹೆಂಗಿದೆ ಪ್ಲೇಸು, ಯಾವ ತರ ರೂಮ್ಗಳಿದಾವೆ, ಅದ್ರ ಮೇಲೆ ನೋಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಗೈಸ್ ನೋಡಿದ್ರಲ್ಲ, ನನ್ನ ಜೊತೆ ಋತಿಕ್ ಇದ್ದಾನೆ. ಸೊ ನಾನು ಅವನು ಇಬ್ಬರೇ ಇರೋದ್ರಿಂದ ಹುಷಾರಾಗಿ ಬರಬೇಕು. ಮತ್ತೆ ನನ್ನ ಹತ್ರ ಎಕ್ವಿಪ್ಮೆಂಟು ಸ್ವಲ್ಪ ಕಮ್ಮಿ ಇದೆ. ಇವತ್ತು ಗಿಂಬಲ್ ಆಗಲಿ ಯಾವುದೇ ಥರ ಎಕ್ವಿಪ್ಮೆಂಟ್ ಇಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಮನೆ ಒಳಗಡೆ ಏನೇನಿದೆ ಅಂತ ತಿಳ್ಕೊಂಡು ಬರ್ತೀನಿ. ಸೊ ಬನ್ನಿ ಹೋಗೋಣ. ಅದೇನಿದೆ ಈ ಮನೆ ಒಳಗಡೆ, ಆ ಓನರ್ ಹೇಳ್ದಂಗೆ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ಈ ಮನೆ ಒಳಗಡೆ ನಿಜವಾಗ್ಲೂ ಏನಾರ ಭಯಾನಕವಾಗಿ ಏನಾರ ಈ ಥರ ವಿಚಿತ್ರವಾದ ಘಟನೆಗಳು ಆಗ್ತಾ ಇದೆಯಾ ಏನು ಅಂತ ತಿಳ್ಕೊಂಡ್ಬಿಟ್ಟು ಹೋಗೋಣ. ಬನ್ನಿ ಒಳಗಡೆ, ಭಾರತಿಕ್ ಹೋಗೋಣ. ಗೈಸ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ಋತಿಕ್ಕು. ತುಂಬ ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಡೇಂಜರ್ ಆಗಿರುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸು ಜಾಸ್ತಿ ಇದೆ. ಬರ್ತಾ ಇಲ್ಲ ಋತಿಕ್. ಹಂಗೆ ದಾಟಿ ಹಾಲು ಎಷ್ಟು ದೊಡ್ಡಕ್ಕಿದೆಯಲ್ಲ ಬ್ರೋ, ತುಂಬ ದೊಡ್ಡದೆ. ಗಾಯ್ಸ್ ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಹಳೆ ಮನೆನೇ. ಫುಲ್ಲು ಎಲ್ಲ ಹಾಳಾಗೋಗಿದೆ. ಅಂದರೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ, ಈ ಕಂಬಗಳಾಗಲಿ, ಈ ಡಿಸೈನ್ ಆಗಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಭಯಾನಕವಾಗಿ ಇದೆ ಮನೆ. ಅಂದರೆ ತುಂಬ ಹಳೆ ಮನೆ, ನೀವು ನೋಡ್ಬೋದು. ಬಾ ಹೊರಗಡೆ ಬಾ. ಈ ಚಿಲ್ಕ ಏನೋ ಕಂಡಾಡ್ತಾ ಇದೆ, ಗಾಳಿನ ಗಾಳಿ ಇರಬೇಕು. ಓ ಹುಷಾರು ಬ್ರೋ.
ಇಲ್ಲೊಂದು ರೂಮ್ ಇದೆ, ಫುಲ್ ಅಂದರೆ ಫುಲ್ ಹಾಳಿದೆ. ಇದು ನೋಡಿ ಹಳೆ ಕಾಲದ್ದು ಟಿವಿ, ಆಂಟೆನಾ ಎಲ್ಲ ಇದೆ ಮಚ್ಚ ಇದರಲ್ಲಿ, ಅವಾಗಿನ ಕಾಲದ್ದು. ದಿಂಬು ನೋಡಿ. ಇದು ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಒಂಥರ ತೊಟ್ಲು ಅನ್ಸುತ್ತೆ. ಗೊತ್ತಿಲ್ಲ, ತೊಟ್ಲು ಅನ್ಸುತ್ತೆ. ಅವಾಗ ಮಕ್ಳುಗಳನ್ನ ಇದಕ್ಕೆ ಸ್ನಾನ ಮಾಡಿಸಿ ಇದು ಮಾಡ್ತಿದ್ರಲ್ಲ, ಏನೋ ಗೊತ್ತಿಲ್ಲ. ಬುಟ್ಟಿ ಥರ ಇದೆ. ಮತ್ತೆ ಇಲ್ಲಿ ಕ್ಯಾಲೆಂಡರ್ ಇದೆ ಮಚ್ಚ. ಎಷ್ಟು ವರ್ಷ? 2006. ಈಗ 2026, ಇಲ್ಲಿಂದ 20 ವರ್ಷ. ಗೈಸ್ ನೋಡಿದ್ರಲ್ಲ, ಕ್ಯಾಲೆಂಡರ್ ಕೂಡ ಸಿಕ್ಕಿದೆ ನಮಗೆ. ಇಲ್ಲಿಂದ 20 ವರ್ಷಗಳ ಹಿಂದೆ ಈ ಮನೆಯಲ್ಲಿ ವಾಸಿಸ್ತಾ ಇದ್ದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಯಾರನ್ನು ಬಂದಿಲ್ಲಿ ಅಂದರೆ ವಾಸಿಸ್ತಾ ಇಲ್ಲ. ಇಲ್ಲೇನೋ ನೆಗೆಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿದ್ದಿದ್ದು ಓನರು ಜಾಗ ಅಂದರೆ ಮನೆನ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಹೋಗಿ ಬದುಕ್ತಾ ಇದ್ದಾರೆ. ಮನೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಹಟ್ಟನೂ ಇದೆ ಅನಿಸುತ್ತೆ ಇದರಲ್ಲಿ ಫುಲ್ಲು. ಬನ್ನಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಗೋಣ ಬಾ. ಇಕ್ಕೆ ಬಿದ್ದಿತ್ತೆ, ಹುಷಾರಾಗಿ ಬನ್ನಿ. ಏನು? ಹಾಂ, ಔಷಧಿ ಬಾಟಲ್ಗಳು. ದುಡ್ಡ ಅಲ್ಲ ಅಲ್ಲ ಅಲ್ಲ, 100 ರೂಪಾಯಿ ದುಡ್ಡು ಕಟ್ಬಿಟ್ಟು. ಬನ್ನಿ, ಅಟ್ಟ ಇದೆ ಇಲ್ಲಿ ನೋಡಿ. ಇದು ಬಿದ್ರೆ ಏಣಿ ಹಳೆ ಕಾಲದ್ದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಅವಾಗಿನ ಕಾಲದಲ್ಲೆಲ್ಲ ಈ ಥರನೇ ಯೂಸ್ ಮಾಡ್ತಾ ಇದ್ರು. ಏನೋಗೋಣ, ಹುಷಾರು ಬ್ರೋ. ಮಚ್ಚ ತುಂಬಾ ಹಳೆ ಕಾಲದ ವಸ್ತುಗಳೆಲ್ಲ ಇದೆ ಕಣ. ದೊಡ್ಡದಾಗಿದೆಯಾ ಅಟ್ಟ? ತುಂಬಾ ದೊಡ್ಡದಾಗಿದೆ. ಹೋಗ್ಬೋದ ಒಳಗಡೆ ತೋರ್ಸಂಗೆ ಹಳೆ ಕಾಲದ ವಸ್ತುಗಳನ್ನ? ಇದು ಗಟ್ಟಿ ಇಲ್ಲ ಅನ್ಸುತ್ತೆ. ಅಟ್ಟದ ಮೇಲೆ ಹೋಗೋಕೆ ನಾನು ಅಂದರೆ ಇದು ಮಾಡಲ್ಲ, ಯಾಕಂದರೆ ಗೋಡೆಗಳೆಲ್ಲ ನೋಡ್ಬೋದು ನೀವು ಹೆಂಗಾಗಿದಾವೆ ಅಂತ ಹೇಳ್ಬಿಟ್ಟು. ಹಂಗಾಗ್ಬಿಟ್ಟು ಇದು ಅಟ್ಟದ ಮೇಲೆ ಹೋಗಲ್ಲ ನಾನು, ಹಾಗೆ ತೋರಿಸ್ತೀನಿ ಅಷ್ಟು ಬಿಟ್ಟರೆ. ತುಂಬ ಹಳೆ ಕಾಲದ ವಸ್ತುಗಳಿದ್ದಾವೆ, ಯಾಕಂದರೆ ಮರ ಎಲ್ಲ ತುಂಬ ಗೆದ್ಲೆ ಏನಾರು ಹಿಡ್ದಿದ್ರೆ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಹಂಗಾಗ್ಬಿಟ್ಟು ನಾನು ಕೆಳಗಡೆ ಹೋಗ್ತೀನಿ. ನೀವು ನೋಡ್ಬೋದು, ನೀವು ಹಿಂಗಿದೆ ಅಟ್ಟ, ಫುಲ್ಲು ಚೆನ್ನಾಗೇ ಇದೆ ಅಟ್ಟ. ಚೇರು ನಾವು ನೋಡ್ಲಿಲ್ವಾ ಸ್ಟಾರ್ಟಿಂಗ್ ಮಾಡಲಿಲ್ಲ ನಾವು, ಇದಕ್ಕೆ ಅಬ್ಸರ್ವ್ ಮಾಡಿದ್ವಲ್ಲ. ಸ್ಟಾರ್ಟಿಂಗ್ ಬಂದಾಗ ನೋಡ್ದಂಗೆ ಆಗಲಿಲ್ಲ ನನಗೆ. ಬಾ ಬೇರೆ ನೋಡಿ, ಯಾವುದು ಇದು? ಬಾ ಬೇರೆ ರೂಮ್ ನೋಡೋಣ. ತುಂಬ ಔಷಧಿಗಳ ಬಾಟ್ಲು, ತುಂಬ ಔಷಧಿಗಳಿಂದ ಇದೆಲ್ಲ ಇದೆ. ತುಂಬ ಅಂದರೆ ತುಂಬ ಹಳೆ ಮನೆ. ನೋಡ್ಬೋದು ನೀವು, ಕಿಟಕಿಗಳೆಲ್ಲ ಎಷ್ಟು ಡಿಸೈನ್ ಆಗಿ ಅವಾಗಿನ ಕಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮೀಟ್ರ್ ಬೋರ್ಡ್ಗಳು. ಹಾಂ, ಇಲ್ಲೂ ಇನ್ನೂ ರೂಮ್ ಇದೆ. ಇಲ್ಲಿ ನೋಡು ಮಚ್ಚ, ಇಲ್ಲಿ ನೋಡು, ಈ ಮನೆಗೆ ಏನೋ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ನೋಡ್ಬೋದು, ಇದಕ್ಕೇನೋ ತಾಯ್ತನೋ ಏನೋ ಇದು ಮಾಡಿಸಿ ಹೊಡ್ಸಿದ್ದಾರೆ. ಹಾಂ, ನೋಡಿದ್ರಲ್ಲ, ಇಲ್ಲಿ ಏನೋ ಇರೋದಂತೂ ಹೌದು. ಯಾಕಂದರೆ ಹುಷಾರು, ಗಾಜು ಅಲ್ಲ, ಏನೋ ಇರೋದಂತೂ ಹೌದು. ಯಾಕಂದರೆ ಇಲ್ಲಿದ್ದು ವಾಸಿಸ್ತಾ ಇದ್ದ ಏನೋ ಜನಗಳೇನೆ. ಇಲ್ಲಿ ನೋಡ್ಬೋದು ನೀವು, ಏನೇನೋ ಮಾಡಿಸಿದ್ದಾರೆ. ಬನ್ನಿ ಏನೇನಿದೆ ನೋಡ್ಕೊಂಡು ಹೋಗೋಣಂತೆ. ಇದೆ ಬತ್ಲು ಮನೇನ ಏನದು? ಬಟ್ಲು ಮನೆ ಅಲ್ಲ, ಕಾಯಿ. ಫುಲ್ಲು ಗೆದ್ಲೆತ್ತಿದೆ. ಇಲ್ಲಿ ಇದೆ ಮಚ್ಚ. ಒಯ್ ಏನೋ ಬಿತ್ತು. ಇಲ್ಲೇನೋ ಇದೆ ಮಚ್ಚ. ಒಯ್ ಏನೋ ಬಿತ್ತು. ಇದೇನೆ ಬ್ರೋ, ಕಾಲ್ ತೆಗ್ರಿ. ದೇವ್ರ ಫೋಟೋ ಎಲ್ಲಿ? ದೇವ್ರ ಫೋಟೋನೇ. ಇಲ್ಲಿ ನೋಡಿ, ತಾಯ್ತನ ಸಮೇತ ಕಟ್ಟಿದ್ದಾರೆ. ಅಂದ್ರೆ ಇದೇನೋ ಮಾಡಿಸಿ ಇದನ್ನ ಕಟ್ಟಿದ್ದಾರೆ. ಈ ಸಣ್ಣಕ್ಕಿದೆ, ದೇವ್ರ ಮನೆ ಅನ್ಸುತ್ತೆ. ದೇವ್ರ ಮನೆ ಅನ್ಕೊಂತೀರಾ? ಅವಾಗೇನೋ ಸ್ಟ್ಯಾಂಡ್ ಏನಾರು ಇತ್ತೇನೋ ಗೊತ್ತಿಲ್ಲ ನನಗೆ. ದೇವ್ರ ಮನೆ ಅಥವಾ ಏನೋ ಇರ್ಬೋದು ನನಗೆ. ಇದು ನೋಡಿ, ಈ ಥರ ಏನೋ ಕಾಯಲ್ಲೇನೋ ಮಾಡಿ ಕಟ್ಟಿದ್ದಾರೆ. ಇದೊಂಥರ ಸಣ್ಣ ರೂಮ್ ಇದೆ ಫುಲ್ಲು. ಬಾ ಮಚ್ಚ, ಬೇರೆ ರೂಮ್ ನೋಡೋಣ. ಏನಿರ್ಬೋದು ಬ್ರೋ ಅದು? ಗಡಿಯಾರ ಇದು.
ಗಡಿಯಾರ ನಾನು ಇಲ್ಲಿ ನೋಡಿದೆ ಮಚ್ಚ, ಇಲ್ಲಿ ಇಲ್ಲಿ ನೋಡಿದೆ ಕಣ್ಣ, ಇಲ್ಲಿ ನೋಡಿದೆ ಕಣ್ಣ. ಗೈಸ್ ನಾನು ಗಡಿಯಾರನ ಇಲ್ಲಿ ನೋಡಿದ್ದೆ, ಬಟ್ ಆ ಗಡಿಯಾರ ಇಲ್ಲಿಗೆ ಹೆಂಗ್ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಏನೋ ಒಂದು ನೆಗೆಟಿವಿಟಿ ಇರೋ ಥರ ಅನ್ನಿಸ್ತಾ ಇದೆ ನನಗೆ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಹಾಂ ಬನ್ನಿ, ಇಲ್ಲೊಂದು ರೂಮ್ ಇದೆ, ಇದೊಂದು ನೋಡೋಣ. ಬಟ್ ಈ ಗಡಿಯಾರ ಅಂತೂ ಡೇಂಜರಸ್ ಆಗಿ ಇದಾಯಿತು. ಅಂದರೆ ಇಲ್ಲಿಂದ ಹಂಗೆ ಬಂತು, ಅಲ್ಲಿ ಮೇಲಿತ್ತು ನಾನು ಸ್ಟಾರ್ಟಿಂಗ್ ಬಂದಾಗ. ನೀವು ನೋಡ್ಬೋದು, ಇಲ್ಲೂ ಅಷ್ಟೇ ಏನೇನೋ ಮಾಡಿದ್ದಾರೆ, ಅಂದರೆ ಏನೇನೋ ದಿಗ್ಬಂಧನ ಹತ್ರ ಏನೋ ಹಾಕ್ಸಿದ್ದಾರೆ. ಈ ಗಡಿಯಾರನ ಸಮೇತ ಬಂತು. ಏನು ಬ್ರೋ ಹಿಂಗೆಲ್ಲ ಆಗ್ತಿದೆ ಆ್ಯಕ್ಟಿವಿಟೀಸು? ಏನಪ್ಪ ತುಂಬ ಭಯ ಆಗ್ತಿದೆ, ಸುತ್ತಲೂ ನೋಡಿದ್ರೆ ಕಾಡ್ ಥರ ಇದೆ. ನೀವು ನೋಡ್ಬೋದು ಹಳೇ ಮನೆ ಫುಲ್ ಈಗ ಹೆಂಗಿದೆ ಅಂದ್ರೆ ಫುಲ್ ಡೇಂಜರಸ್ ಆಗಿದೆ. ಶೋಕೇಶ್ ಮಾಡಿದ್ರು. ಶೋಕೇಶಲ್ಲಿ ಇದೆ. ಮನೆ ಮಾತ್ರ ಬನ್ನಿ, ಇಲ್ಲೊಂದು ರೂಮ್ ಇದೆ, ನೋಡೋಣ. ಹೋಗೋಣ. ಆಯ್ತು, ಇಲ್ಲದ ಬಗ್ಲಿ. ಈ ಥರ ಚೇರ್ ಎಷ್ಟಿದಾವೆ ಬ್ರೋ ಈ ಮನೇಲಿ? 3-4 ಇರಂಗಿದೆ ಅಲ್ವಾ? ಅಲ್ಲೊಂದು ಅಟ್ಟದ ರೂಮಲ್ಲಿ ಒಂದು ನೋಡಿದೆ. ಅಲ್ಲೊಂದು ಅಟ್ಟದ ರೂಮಲ್ಲಿ ಒಂದು ನೋಡಿದೆ. ಅಲ್ಲಿ ನಾವು ಗೈಸ್ ಚೇರ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಹಾಲಲ್ಲಿ ಒಂದಿದೆ, ಅಲ್ಲಿ ಯಾವುದೋ ಒಂದು ರೂಮಲ್ಲಿ ನೋಡಿದೆ, ಮತ್ತೆ ಇಲ್ಲೂ ಸಮೇತನೂ ಇದೆ. ಒಂಥರ ಎಲ್ಲ ರೂಮ್ಗಳಲ್ಲೂ ಇದೆ. ಮುಟ್ಬೋದು ಗಟ್ಟಿ ಅದರಲ್ಲೇನಿದೆ, ಗಟ್ಟಿ ಇದೆ ಮಾತ್ರ. ಹಾಂ ಗಟ್ಟಿ ಇದೆ. ಒಂದು ಬಿದ್ರಿದ್ದು. ಯಾರು? ಯಾರಾದ್ರೂ ಇದ್ದೀರಾ? ಹೆಂಗ್ ಕ್ಲೋಸ್ ಆಯ್ತಿದ್ವಿ, ಹೆಂಗ್ ಓಪನ್ ಆಯ್ತು ಗೊತ್ತಾ ಸಡನ್ ಆಗಿ? ಕ್ಲೋಸ್ ಆಗಿದ್ರೆ ನಾವು ಒಂಥರ ಗಾಳಿಗೆ ಅನ್ಬೋದು. ಕ್ಲೋಸ್ ಮಾಡಿ ಗೈಸ್, ಸಡನ್ ಆಗಿ ಈ ವಿಂಡೋ ಹಂಗೆ ಸಡನ್ ಆಗಿ ಓಪನ್ ಆಯ್ತು. ಅಪ್ಪ ಏನೋ ಬಿದ್ದಂಗೆ ಆಗ್ತಿಲ್ವಾ? ಏನೋ ಬಿದ್ದಂಗೆ ಆಯ್ತು ಗೈಸ್. ಇದೇ ಕಿಟಕಿಯಿಂದ ನನಗೆ ಅಂದರೆ ಈ ಕಿಟಕಿ ಸಡನ್ ಆಗಿ ಓಪನ್ ಆಯ್ತು. ಗೈಸ್, ಹಂಚಿನ ಮೇಲಿಂದ ಏನೋ ಕಲ್ಲು ಏನೋ ಬೀಳೋ ಥರ, ಪುಡಿ ಥರ ಏನೋ ಅನ್ನಿಸ್ತಿದೆ. ಯಾರದು? ಬ್ರೋ, ಹೇ, ಇಲ್ಲಿ ಚೇರ್ ಇತ್ತು ಬ್ರೋ ನಾವು ಬಂದಾಗ. ಹುಷಾರು ಗೈಸ್, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಮೂಲೆಯಲ್ಲಿ ಚೇರ್ ಇತ್ತು, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಏಣಿ ಇದೆ ಇಲ್ಲಿ ನೋಡಿ. ಏನೋ ಒಂಥರ ಮಿಸ್ಟ್ರಿ ತರ ಅನಿಸ್ತದೆ. ಚೇರು ಅಲ್ಲೋಗಿ ನೋಡೋಣ ಚೇರ್ ಇದೆಯಾ ಇಲ್ವಂತ. ಈಗ ಅಲ್ಲೋಗಿ ನೋಡೋಣ ಚೇರ್ ಇದೆಯಾ ಇಲ್ವಂತ. ನಡೀರಿ ನೋಡೋಣ. ಗೈಸ್, ನಂಗೆ ಯಾಕೋ ಸ್ವಲ್ಪ ಅನುಮಾನ ಅನ್ನಿಸ್ತದೆ. ಅಂದರೆ ಬ್ರೋ, ಹಾಲಲ್ಲೂ ನೋಡಲಿಲ್ಲ ನಾನು ಅದನ್ನ, ಚೇರ್ನ ಹಾಲಲ್ಲೂ ನೋಡಲಿಲ್ಲ. ಮತ್ತೆ ಏನ್ ಗೊತ್ತಾ, ಅವಾಗ ಚೇರ್ ಮುಟ್ಬೇಕಾರೆ ಇದು ಓಪನ್ ಆಗಿದೆ ಅಲ್ವಾ? ಇದನ್ನ ಕ್ಲೋಸ್ ಮಾಡಕ್ಕೆ ಹೇಳಿದ್ನಲ್ಲ ನಿಮಗೆ, ಕ್ಲೋಸ್ ಮಾಡಿದ್ರಲ್ಲ. ನಾವು ಕ್ಲೋಸ್ ಮಾಡಿದ್ನಲ್ಲ, ಈಗಷ್ಟೇ ನೀವು ಅಷ್ಟೇ ನೋಡಿದ್ರಲ್ಲ ಡಿಸೈನ್ ಹೆಂಗಿದೆ ಅಂತ ಹೇಳ್ಬೇಕಾರೆ. ಏನೋ ಇದೆ ಬ್ರೋ, ಏನೋ ನೆಗೆಟಿವಿಟಿ ಆಗ್ತಿದೆ. ಒಟ್ಟು ಸೈಲೆಂಟ್ ಆಗಿ, ಒಂದು ಸೌಂಡ್ ಇಲ್ಲ, ಏನಿಲ್ಲ. ಫುಲ್ ಸೈಲೆಂಟ್ ಆಗಿ ಏನೋ ನೆಗೆಟಿವಿಟಿ ಆಗ್ತಿದೆ. ನಾವು ಬರುವಾಗ ಇದನ್ನ ಈ ಕಿಟಕಿನ ಕ್ಲೋಸ್ ಮಾಡ್ಕೊಂಡು ಬಂದಿದ್ವಿ, ಬಟ್ ನೋಡಿದ್ರೆ ಈಗ ಓಪನ್ ಆಗಿದೆ. ಬ್ರೋ, ಚೇರ್ ಕಾಣ್ತಿಲ್ಲ ಅನ್ಸುತ್ತೆ. ಆ ಕಿಟಕಿಯಿಂದ ಕಾಣಲಿಲ್ಲ ಅಂದ್ಬಿಟ್ಟು. ಬ್ರೋ, ಇಲ್ಲೂ ಚೇರ್ ಇಲ್ಲ ಬ್ರೋ. ನನ್ನ ಪ್ರಕಾರ ಚೇರ್ ಏನಾರು ಆಟಾಡ್ಸ್ತಿದೀಯಾ ಏನು ಅಂತ ಗೊತ್ತಿಲ್ಲ. ಗಾಯ್ಸ್, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನಾವು ಇಲ್ಲೇ ಬಂದ್ವಿ, ಮತ್ತೆ ನೋಡಿದ್ರೆ ಚೇರ್ ಕಾಣ್ತಾ ಇಲ್ಲ. ಯಾರದು ಚೇರು? ಇಲ್ಲಿಗೆ ಹೆಂಗ್ ಬಂತು ಬ್ರೋ? ಬ್ರೋ ಬೇಡ ಬ್ರೋ, ನನ್ನ ಪ್ರಕಾರ ಇಲ್ಲಿಲ್ಲ ಬ್ರೋ. ಸಿಕ್ಕಾಪಟ್ಟೆ ಆಟಾಡ್ಸ್ತಿದ್ದೆ ಚೇರು, ನಮಗೆ ಗೊತ್ತಿಲ್ಲದೆ ಆಟಾಡ್ಸ್ತಿದೆ. ಫಸ್ಟ್ ನೋಡಿ ಇಲ್ಲಿ ಇತ್ತು, ಇಲ್ಲಿಂದ ಅಲ್ಲಿಗೂ ಇದೆ, ಅವನ್ ಅಲ್ಲಿ ಇತ್ತು, ಮತ್ತೆ ಇಲ್ಲಿ ಬಂದಿದೆ. ಚೇರು ಸೈಲೆಂಟ್ ಆಗಿ ಆಟಾಡ್ತಿದೆ. ಗೈಸ್, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಚೇರಲ್ಲಿ ಏನೋ ಇದೆ ಒಟ್ಟು.
ಆ ರೂಮಲ್ಲಿತ್ತು. ಅಲ್ಲಿಂದ ಆ ರೂಮು, ನಾವು ಎಲ್ಲೆಲ್ಲಿ ಯಾವ್ಯಾವ ರೂಮ್ಗಳಿಗೆ ಹೋಗಿದ್ದೀವಿ ಅಲ್ಲೆಲ್ಲನೂ ಚೇರ್ ನಮಗೆ ಕಾಣ್ತು. ಬಟ್ ಅಲ್ಲಿಂದ ಆ ಚೇರ್ ಒಂಥರ ಅಲ್ಲಿ ಆ ರೂಮಿಂದ ಅಲ್ಲಿಗೆ ಹೋದಾಗ ಚೇರೇ ಕಾಣಲಿಲ್ಲ ನಮಗೆ. ಬಟ್ ಇಲ್ಲಿಗೆ ಬಂದ ಕೂಡಲೇ ನೋಡಿ ಸಡನ್ನಾಗಿ ಇಲ್ಲಿಗೆ ಬಂತು. ನಾವು ಕಿಟಕಿ ಹತ್ರ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಈ ಚೇರ್ ಇಲ್ಲಿಗೆ ಒಂದೇ ಸತಿ ಬಂದಿದ್ದು ಸೌಂಡ್ ಬಂತು ನನಗೆ. ಬಟ್ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಯಾರಾದ್ರೂ ಇದ್ದೀರಾ ಇಲ್ಲಿ ನೀವು? ಅದು ಬರೀ ನಮ್ಮ ಕಣ್ಣು ಮುಂದೆನೆ ಓಡಾಡ್ತಿದ್ವಿ. ಈಗಲೂ ಅಷ್ಟೇ ಅಲ್ಲಿಂದ ಬಂದು ಕರೆಕ್ಟಾಗಿ ಇದು ಹತ್ರ ನಿಲ್ತು, ಕಿಟಕಿ ಹತ್ರನೇ. ಯಾರಾದ್ರೂ ಇದ್ದೀರಾ ಬ್ರೋ? ಅಟ್ತಲ್ಲ ಒಂದ್ಸತಿ ನೋಡೋಣ ಬನ್ನಿ. ಯಾರಾದ್ರೂ ಇದ್ದೀರಾ? ಅವಾಗ ಅಟ್ಟದ ಮೇಲೂ ಸೌಂಡ್ ಬರ್ತಿತ್ತು ನೋಡಿ. ಇಲ್ಲಿ ಏನು ಇಲ್ಲ ಬ್ರೋ. ಇಲ್ಲಿ ಹುಷಾರು ಹುಷಾರು. ಏನೋ ಬಿತ್ತು ಇಲ್ಲಿ. ಇದೇನಂತದ್ದು ಇಲ್ಲಿ ಹಾಕಿ ಬಂತಲ್ಲ. ಈ ಚೇರ್ ಏನಕ್ಕೆ ಇಲ್ಲಿಗೆ ಬಂತು ಬ್ರೋ? ನನ್ನ ಪ್ರಕಾರ ಅದ್ರಲ್ಲಿ ಯಾರು ಇರ್ತಾರ ಗೊತ್ತಿಲ್ಲ ಬ್ರೋ ನನ್ಗೂ. ಅದ್ ನೋಡಿ ಹೆಂಗ್ ಕ್ಲೀನ್ ಆಗಿ ಯಾರು ಹಿಡ್ಕೊಂಡ್ ಕುತ್ಕೊಳ್ಳೋ ತರ ಇದೆ ಫುಲ್. ಬ್ರೋ ಇದ್ದಿದ್ದು ನಾವ್ ಇದ್ ಮಾಡಿದ್ದಲ್ವಾ, ಕಾರಿಗೆ ತಡೀತು, ಹಳೇದು ಪಾಟ್ ತರ ಇತ್ತು ನೋಡಿ. ಅದೇ ಅಲ್ವಾ ಪಕ್ಕದಲ್ಲಿ ಇಟ್ಟಿದ್ವಿ, ಸೈಡಲ್ಲಿ ಇರ್ಲಿ ಅಂತ. ಸೇಮ್ ಹಂಗೆ ಇದೆ. ಭಾರಿ ತೊಂದರೆ ಕೊಡ್ತಿದೆ. ಹೋಗೋಣ ಗೈಸ್, ನನ್ಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಈ ಚೇರ್ ನೋಡ್ಬೋದು ಕರೆಕ್ಟಾಗಿ ಸೆಂಟ್ರು ಹಾಲಲ್ಲಿ ಇತ್ತು. ಬಟ್ ಇಲ್ಲಿಗೆ ಹೆಂಗ್ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಬ್ರೋ ಒಂದ್ಸತಿ ಈ ರೂಮಿಗೆ ಹೋಗೋಣ. ಯಾರಾದ್ರೂ ಇದ್ದೀರಾ? ಎಲ್ಲ ದೇವರಿದ್ದಾರೆ ನೋಡೋಣ ಅಂತ. ಇಲ್ಲಿ ಏನು ಇಲ್ಲ ಬ್ರೋ, ಸಣ್ಣ ರೂಮ್ ಇದು. ಈ ರೂಮಿಗೆ ಬಂದ್ಮೇಲಿಂದನೇ ಆಗ್ತಿರೋದು ಆ ಥರ ಆಕ್ಟಿವಿಟಿ. ಗೈಸ್, ಇದು ದೇವ್ರ ಮನೆಗೆ ಬಂದಾಗಿಂದ ತುಂಬ ಅಂದರೆ ತುಂಬ ನೆಗೆಟಿವಿಟಿ ಆಗ್ತಿದೆ. ಒಟ್ಟು ಈಗ ನೋಡಿದ್ರೆ ಹಾಲ್ ಒಳಗಡೆ ಬಂದ್ಬಿಟ್ಟಿದೆ. ಅಂದರೆ ಹಾಲಲ್ಲಿ ಬಂದಿದೆ ಆ ಚೇರು. ಮೊದಲೇ ನೋಡಿದಾಗ ಆ ರೂಮಲ್ಲಿತ್ತು, ಅಲ್ಲಿಂದ ಅಲ್ಲಿಗೆ ಬಂತು. ಆಗ ನೋಡಿದ್ರೆ ಈಗ ನೋಡಿದ್ರೆ ನೋಡಿ ಹಾಲಲ್ಲಿ ಬಂದಿದೆ ಅದು. ಇಲ್ಲ ಈಗಷ್ಟೇ ಇಲ್ಲಿತ್ತಲ್ಲ ಬ್ರೋ, ಈಗಷ್ಟೇ ಇಲ್ಲಿತ್ತು. ಗೈಸ್, ನೀವು ನೋಡಿದ್ರಲ್ಲ, ಒಂಥರ ಅನ್ನಿಸ್ತಿದೆ. ಆ ಚೇರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಈಗ ನೋಡಿದ್ರೆ ಇದೇ ಜಾಗದಲ್ಲಿ ಇತ್ತು, ಇದೇ ಹಾಲಲ್ಲಿ. ನಿಜವಾಗ್ಲೂ ಬ್ರೋ, ಇಷ್ಟ ತನಕ ಅಷ್ಟೊಂದು ಭಯ ಇರ್ಲಿಲ್ಲ ಇಷ್ಟು ವಿಡಿಯೋ ಮಾಡಿದಲ್ಲಿ. ಈಗ ಇದರಲ್ಲಿ ಭಯ ಆಗ್ತಿದೆ ಬ್ರೋ. ಸೈಲೆಂಟ್ ಆಗಿ ಒಂಥರ ಇದು ಮಾಡ್ತಿದ್ ನಮ್ಮನ್ನ. ನೀವು ಎಲ್ಲೆಲ್ಲಿ ಹೋಗ್ತಿದೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅಂದ್ರೆ ನೀವೊಂದ್ ಕಡೆ ಹೋಗಿ ನಾನೊಂದ್ ಕಡೆ ಹೋಗ್ತೀನಿ, ಹುಡ್ಕೋಣ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅವಾಗ ಒಂದೊಂದ್ ಕಡೆ ಹೋದ್ರೆ ಸಿಗ್ಬೋದಾ ಅಂತ ಹಂಗಾಗ್ಬಿಟ್ಟು. ಒಳ್ಳೆ ಐಡಿಯಾ. ನೀವೊಂದ್ ಕಡೆ ಹೋಗ್ತೀರಾ? ಹೋಗ್ತೀವಿ. ಆದ್ರೆ ಬ್ರೋ ಭಯ ಆಗುತ್ತೆ, ಟಾರ್ಚ್ ಕೊಡ್ತೀರಾ ಅದು. ಟಾರ್ಚ್ ತಾಳಿ, ಹುಷಾರಾಗಿರಿ ಆಯ್ತಾ? ಗೈಸ್, ಅವನೊಂದ್ ಕಡೆ ಹೋಗ್ತಿದ್ದೆ, ನಾನೊಂದ್ ಕಡೆ ಹೋಗ್ತಾ ಇದ್ದೀನಿ. ಅಂದ್ರೆ ಆ ಚೇರ್ ಕಾಣ್ತಾನೆ ಇಲ್ಲ ನಮಗೆ. ಇಲ್ಲೂ ಇಲ್ಲ. ಅಲ್ಲಿ ಯಾವುದೋ ಇನ್ನೊಂದು ರೂಮ್ ಇದ್ದಂಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಇನ್ನೂ ಒಳಗಡೆ ತುಂಬ ಅಂದರೆ ಫುಲ್ ಹಾಳು ಬಿದ್ದರ ಥರ ಆಗ್ಬಿಟ್ಟಿದೆ. ಅಯ್ಯಪ್ಪ, ಇದು ನೋಡಿ ಎದುರುಕೊಂಡೆ ನಾನು ಸಡನ್ನಾಗಿ. ಇದು ನೋಡಿ ಯಾವುದೋ ಹಳೇದು ಏನೋ, ಏನಿರ್ಬೋದು ಇದು? ಹಳೇದೇನೋ ಜರ್ಕಿ ಥರ ಇದೆ. ಇದೇನು ರೂಮ್ ಅಂತ ಗೊತ್ತಿಲ್ಲ ನನಗೆ. ಇದರಿಂದ ಮೇಲೆ ಅಟ್ಟಕ್ಕೂ ಕನೆಕ್ಷನ್ ಇದೆ. ಟಾರ್ಚ್ ಅವನ ಕೈಲಿ ಕೊಟ್ಟಿರೋದ್ರಿಂದ ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲೂ ಚೇರ್ ಇಲ್ಲ. ತುಂಬ ಅಂದರೆ ತುಂಬ ದೊಡ್ಡ ಮನೆ. ಇಲ್ಲಿ ನೋಡಿ, ಈ ಕಡೆ ಪೋರ್ಷನ್ ಬಿದ್ದೋಗ್ಬಿಟ್ಟಿದೆ.
ಋತಿಕ್ ಆ ಕಡೆ ಹೋದ. ಅವಾಗ ಇಲ್ಲಿ ಚೇರ್ ಇತ್ತು, ಇದು ಬೇರೆ ಇದಾಯ್ತು, ಭಯ ಆಗ್ತಿದೆ ಅಣ್ಣ. ಈ ಟಾರ್ಚ್ ಬೇರೆ ಆಫ್ ಆಯ್ತು. ಅಣ್ಣ ಯಾರು ಹೇಳ್ದಂಗಾಯ್ತು ಅಣ್ಣ. ಋತಿಕ್ ಏನೋ ಅಣ್ಣ ಅಂತೇನೆ. ಯಾರದು? ಋತಿಕ್ ಯಾರು ಹೇಳ್ದಂಗಾಯ್ತು ಅಣ್ಣ. ಋತಿಕು ಏನಾಯ್ತು? ಯಾರೇ ಹೇಳ್ದಂಗಾಯ್ತು ಅಣ್ಣ. ಇಲ್ಲಿ ಏನು ಇಲ್ಲಲ್ಲೋ. ಇಲ್ಲ ಅಣ್ಣ, ಟಾರ್ಚ್ ಆಫ್ ಆಯ್ತು, ವರ್ಕೇ ಆಗ್ತಿಲ್ಲ. ಫೋನು ಅಷ್ಟೇ, ಏನು ವರ್ಕ್ ಆಗ್ತಿಲ್ಲ. ಏನಾಯ್ತು? ನಿಂಗೆ ಅಟ್ಟದಲ್ಲಿ ಏನಾರ ನೋಡ್ದ? ನಂಗೆ ಫುಲ್ ಕತ್ಲೇನೆ ಆಯ್ತು ಒಂದೇ ಸತಿ. ಹಾ, ಯಾರಕ್ಕೆ ಭುಜ ಹೇಳ್ದಂಗಾಯ್ತು. ಒಂದೇ ಟಾರ್ಚ್ ಆನ್ ಮಾಡು. ವರ್ಕ್ ಆಗ್ತಿಲ್ಲ. ಗೈಸ್ ಇಲ್ಲಿ ಯಾರೂ ಇಲ್ಲ. ತುಂಬಾ ಹೇ ನಂದನ್ನು ಬ್ರೈಟ್ನೆಸ್ ಕಮ್ಮಿ ಆಗ್ತದೆ, ಫುಲ್ಲು ವರ್ಕ್ ಆಗ್ತಿಲ್ಲ. ತುಂಬಾ ಭಯ ಆಗ್ತಿದೆ ನಂಗೆ. ಏ ಬಾ ಆಚೆ ಹೋಗೋಣ ಫಸ್ಟ್. ಹೋಗೋಣ ಬಾ. ನೋಡಿ ಹೇ ಮಚ್ಚ, ಯಾರೋ ಕೂತಿದಾರ ಕಣ ಇಲ್ಲಿ. ಹೇ ಹೇ ಮಚ್ಚ, ಯಾರೋ ಕೂತಿದಾರ ಕಣ ಇಲ್ಲಿ. ಹೇ ಬಾ ಆಚೆ ಹೋಗೋಣ, ಆಚೆ. ಹೇ ಯಾರೋ ಕೂತಿದ್ದಾರೆ. ಯಾರದು? ಹೇ ನೋಡು, ಈಗ ಸಡನ್ ಆಗಿ ಬ್ರೈಟ್ನೆಸ್ ಜಾಸ್ತಿ ಆಯ್ತು. ಹೊರಗಡೆ ಬಂದ್ ಕೂಡ್ಲೆ ಆಟಾಡ್ತಿದೆ ಅಣ್ಣ. ಗೈಸ್ ನಾವು ಆಚೆ ಬಂದಿದ್ದೀನಿ. ನಂಗೆ ತಲೆನೇ ಓಡ್ತಿಲ್ಲ. ಇವ್ನು ನೋಡಿದ್ರೆ ಏನೋ ನಂದು ಕ್ಯಾಮ್ರಾನೇ ವರ್ಕ್ ಆಗ್ತಿಲ್ಲ ಅಂತಿದ್ದಾನೆ. ನಂದು ಅಷ್ಟೇ. ಅಟ್ಟದ ಮೇಲೆ ಹತ್ತಿದ ತಕ್ಷಣನೇ ಬ್ರೈಟ್ನೆಸ್ ಫುಲ್ ಅಂದರೆ ಫುಲ್ ಡೌನ್ ಆಗ್ಬಿಡ್ತು. ಆನ್ ಆಯ್ತಾ ಫೋನು? ಈಗ ಆಗ್ತಿದೆ. ಗೈಸ್ ಈ ಮನೇಲಿ ಏನೋ ನಿಜವಾಗ್ಲೂ ಇದೆ. ನನಗಸ್ದಂಗೆ ನಿಮಗೆ ಯಾವುದೇ ಥರ ನಾನು ಶಾಡೋ ನೋಡಲಿಲ್ಲ, ಏನೂ ನೋಡಲಿಲ್ಲ. ಬರೀ ಒಂದು ಚೇರಿಂದ ಆ ಚೇರ್ ಏನಿದೆ ಅದು ಇಡೀ ಮನೇಲಿ ಕಾಣ್ತು ನನಗೆ. ಅಂದರೆ ಒಂದು ರೂಮಿಂದ ಒಂದು ರೂಮಲ್ಲಿ. ಬಟ್ ಒಂದೊಂದು ಜಾಗದಲ್ಲಿ ಹೋದಾಗ ಆ ರೂಮಲ್ಲಿ ಚೇರೇ ಇರ್ತಿರ್ಲಿಲ್ಲ. ಫುಲ್ ಏನೋ ಮತ್ತು ಬಂದಾಗ ಲಾಸ್ಟಲ್ಲೂ ಕೂಡ ಅಷ್ಟೇ ಚೇರ್ ಮೇಲೆ ಏನೋ ಶಾಡೋ ಕೂತಂಗೆ ಅನ್ನಿಸ್ತು ನನಗೆ. ಸಡನ್ನಾಗಿ ಭಯನೇ ಭಯ ಆಗ್ಬಿಡ್ತು ನನಗೆ. ಮತ್ತು ಆಟೋಮೆಟಿಕ್ಕಾಗಿ ಡೋರ್ ಹಾಕಂತು ಸಡನ್ನಾಗೆ. ಈ ಪ್ಲೇಸಲ್ಲಿ ಏನೋ ತುಂಬ ನೆಗೆಟಿವಿಟಿ ಇದೆ. ಸೊ ತುಂಬ ಅಂದರೆ ತುಂಬ ಡೇಂಜರ್ ಇದೆ. ನಿಂಗೇನು ಅನಿಸುತ್ತೆ? ತುಂಬ ಭಯ ಆಗ್ತಿದೆ ಬ್ರೋ. ನಾನು 2 ವಿಡಿಯೋದಲ್ಲ 3 ವಿಡಿಯೋದಲ್ಲಿ ಮಾಡಿದ್ದೀನಿ. ಆದರೆ ಈ ಥರ ಸೈಲೆಂಟಾಗಿ ಇದು ಮಾಡಿರೋದು ನೋಡೇ ಇರಲಿಲ್ಲ ಬಿಡಿ ಬ್ರೋ. ಈ ಭಯ ಆಗ್ತಿದೆ. ಮತ್ತೆ ಹೋಗೋಣ ಒಳಗಡೆ? ಬೇಡ ಬ್ರೋ, ಹಾಂ ಸವಾಸ ಬೇಡ ಅನ್ಸುತ್ತೆ. ಅಂದರೆ ಬೇರೆ ಥರ ಏನಾದ್ರು ಸೌಂಡ್ ಏನಾದ್ರು ಆಗಿದೆ. ನೋಡು ಆ ಚೇರ್ ನೋಡು. ತಡಿ ಬ್ರೋ, ಚೇರ್ ಪೂರ್ತಿ ಮುಂದೆ ಬಂದಿದೆ ಬ್ರೋ. ನನ್ನ ಪ್ರಕಾರ ಚೇರಲ್ಲೇನೇ ಇದೆ ಬ್ರೋ. ಹೌದು ಗೈಸ್, ಅಬ್ಸರ್ವ್ ಮಾಡಿ. ಈ ಚೇರ್ ನೋಡಿ ಇಲ್ಲಿಗೆ ಬಂದಿದೆ, ಮತ್ತೆ ಸೌಂಡ್ ಆಗ್ತಿದೆ. ಈ ಡೋರು ಅಷ್ಟೇ ಆಟೋಮೆಟಿಕ್ಕಾಗಿ ಅಂದರೆ ಕ್ಲೋಸ್ ಆಯಿತು. ನನಗನ್ಸುತ್ತೆ ಅಂದರೆ ಈ ಮನೆ ಒಳಗಡೆ ಬರಬೇಡಿ ಅಂತ ಹೇಳ್ಬಿಟ್ಟು ನಮಗೆ ಇದು ಒಂದು ಹಿಂಟ್ ಕೊಡ್ತಾ ಇರ್ಬೋದು. ಫುಲ್ ಅಂದರೆ ಫುಲ್ ಡೇಂಜರ್ ಆಗಿದೆ ಈ ಪ್ಲೇಸು. ಅವ್ರು ಹೇಳಿದ್ದು ನಿಜವಾಗ್ಲೂ ಇಲ್ಲಾಗಿದೆ ಅದೇ ಥರ ಆ್ಯಕ್ಟಿವಿಟೀಸು. ನೋಡಿದ್ರಲ್ಲ ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ವೀಡಿಯೋಗಳನ್ನ ನೋಡ್ತಾಯಿರಿ. ಗುಡ್ ನೈಟ್ ಗಾಯ್ಸ್.